ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ರೆಡಿ ಆಗಿಬಿಟ್ಟು ಹೊರಟು ಬೇಕ್ರಿಗೆ ಹೋಗ್ತಿದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು 7 o'clock ಆಗಿದೆ. ಡೈಲಿ 6 o'clock 6:30ಗೆ ಹೋಗ್ತೀವಿ. ಇವನ್ ಸ್ವಲ್ಪ ಲೇಟಾಗಿದ್ದ ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತಿದ್ದೀವಿ. ಇವನು ಬೇಕ್ರಿಲಿ ಏನೇನು ಹಠ ಮಾಡ್ತಾನೆ, ಹೆಂಗಿರ್ತಾನೆ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವನಂತೂ ಡೈಲಿ ತುಂಬ ಹಠ ಮಾಡ್ತಿದ್ದ. ಇವತ್ತೇನೋ ಅಷ್ಟು ಹಠ ಮಾಡಲಿಲ್ಲ. ಕಸ್ಟಮರ್ಸು ಕೂಡ ಇದ್ರು, ಸಂಡೇ ಆಗಿರೋದ್ರಿಂದ. ಆದ್ರೂ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಅವನಿಗೆ ಲಾಲಿಪಾಪ್ ಏನಾದರೂ ಕೊಟ್ಟು ಕನ್ವಿನ್ಸ್ ಮಾಡಿ ಹೆಂಗೋ ಆಟ ಆಡ್ತಿದ್ದ. ಹಾಗೇ ತುಂಬ ಚಾಕ್ಲೇಟ್ಸು ಬಿಸ್ಕೆಟ್ಸೂ ಕೂಡ ಮಕ್ಕಳಿಗೆ ತುಂಬ ಕೊಡೋಕೆ ಹೋಗ್ಬೇಡಿ, ನಮ್ಮದೇ ಬೇಕ್ರಿ ಇರೋದ್ರಿಂದ ತುಂಬ ಹಠ ಮಾಡ್ತಾನೆ, ಕೊಡಿ ಕೊಡಿ ಅಂತ. ಆದರೂ ನಾವು ಯಾರಾದರೂ ಆಟ ಆಡಿಸ್ತಿರ್ತೀವಿ, ಅವ್ನು ಮರ್ಸೋಕ್ಕೆ ಅದನ್ನು ಚಾಕ್ಲೇಟ್ ಕೊಡೋದಾಗಲಿ ಆ್ಯಂಡ್ ಬಿಸ್ಕೆಟ್ಸು ಕೂಡ ಕಡಿಮೆನೇ ನಾವು ತಿನ್ನಿಸೋದಿಲ್ಲ. ಮಕ್ಕಳು ಊಟ ಮಾಡಲ್ಲ ಅದನ್ನೆಲ್ಲ ತಿನ್ನಿಸೋದ್ರಿಂದ. ಆ್ಯಂಡ್ ಇನ್ನೊಂದ್ರ ಬಗ್ಗೆ ಮಾತಾಡಬೇಕು ನಾನು, ವಾಣಿಜ್ಯ ತೆರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಬಗ್ಗೆ. ಈಗಾಗಲೇ ನ್ಯೂಸಲ್ಲಿ ನೋಡಿರ್ತಾರೆ. ಚಿಕ್ಕ ಚಿಕ್ಕ ಕಾಂಡಿಮೆಂಟ್ಸ್ ಇರ್ಬೋದು, ಬೇಕ್ರಿಗಳಿರ್ಬೋದು, ಫ್ರೂಟ್ ಶಾಪು, ವೆಜಿಟೇಬಲ್ ಶಾಪು, ಹಾಗೆ ಪಾನಂಗಡಿಗಳಿರ್ಬೋದು, ಚಿಕ್ಕ ಚಿಕ್ಕದಿರ್ಬೋದು, ಅಂಥವುಗಳಿಗೆಲ್ಲ ನೋಟಿಸ್ ಹೋಗಿದೆ. ಇಷ್ಟಿಷ್ಟು ಅಮೌಂಟ್ ಪೇ ಮಾಡಬೇಕು ಅಂತ. ಅದು 1 ರೂಪಾಯಿ 2 ರೂಪಾಯಿ ಎಲ್ಲ 30 ಲಕ್ಷ 50 ಲಕ್ಷ ಹಾಗೆ 1 ಕೋಟಿ ತನಕನೂ ಕೆಲವರಿಗೆ ನೋಟಿಸ್ ಹೋಗಿದೆ. ಇಷ್ಟಿಷ್ಟು ಕಟ್ಟಬೇಕು, ಅಮೌಂಟ್ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾವ ಆಧಾರದ ಮೇಲೆ ಈ ಥರ ನೋಟಿಸ್ ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ. 30 ಲಕ್ಷ 50 ಲಕ್ಷ 1 ಕೋಟಿ ತನಕ ಯಾವುದೇ ಟ್ರಾನ್ಸಾಕ್ಷನ್ ಮೇಲೆ ಕಳಿಸಿದ್ದಾರೆ ಅಂತಲೂ ಗೊತ್ತಿಲ್ಲ ಕೆಲವರಿಗೆ. ಆ್ಯಂಡ್ ಪ್ರಾಫಿಟ್ ಮೇಲೆ ಅಂತೂ ಕಳಿಸಿರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಪ್ರಾಫಿಟ್ ಯಾರಿಗೂ ಕೂಡ ಇಲ್ಲ. ಯಾವುದ್ರ ಮೇಲೆ ಕಳಿಸಿದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ. ಟ್ರಾನ್ಸಾಕ್ಷನ್ ಇಷ್ಟ ಆಗಿದೆ ಅಂತಲೂ ಕಳಿಸಿದ್ದಾರೆ ಅಂತಲೂ ಕೆಲವರು ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಯಾರಿಗೂ ಗೊತ್ತಿಲ್ಲ, ಯಾವ ಆಧಾರದ ಮೇಲೆ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿ ಕ್ರಮ ಕೈಗೊಳ್ಳುತ್ತೆ, ಅದನ್ನು ಹೇಗೆ ಸಾಲ್ವ್ ಮಾಡುತ್ತೆ ಅಂತ ನೋಡಬೇಕು. ಕಾದು ನೋಡಿದ್ರೇ ಗೊತ್ತಾಗುತ್ತೆ. ಹಾಗೆಯೇ ಒಂದೇ ಸಲ ಇಷ್ಟು ಅಮೌಂಟನ್ನ ಪೇ ಮಾಡಬೇಕು ಅಂದರೆ ಯಾರಿಗೂ ಸಾಧ್ಯ ಆಗಲ್ಲ. ಹಾಗೆಯೇ ಇಡೀ ಅಂಗಡಿ ಹಾಗೆ ಮೆಟೀರಿಯಲ್ಸ್ ಇಡೀ ಪ್ರಾಪರ್ಟಿ ಮಾರಿದ್ರೂ ಕೆಲವರಿಗೆ ಅಷ್ಟು ಕಟ್ಟೋಕ್ಕಾಗಲ್ಲ ಅಮೌಂಟು. ಅದು ಹೆಂಗೆ ಸರ್ಕಾರ ಅದು ಕ್ರಮ ಕೈಗೊಳ್ಳುತ್ತೆ, ಅದನ್ನು ಹೇಗೆ ಸಾಲ್ವ್ ಮಾಡುತ್ತೆ ಅಂತ ಕಾದು ನೋಡಬೇಕು ಇನ್ನು ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ನನಗೆ ವೀವ್ಸ್ ಏನೋ ಪರವಾಗಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋಸನ್ನು. ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದೆ, ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನಮಗೆ ಮೋಟಿವೇಶನ್ ಬರುತ್ತೆ, ಇನ್ನೂ ಕೆಲವು ತುಂಬ ವೀಡಿಯೋಸ್ಗಳನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್.